ರಾಕೇಶ್ ಇದೆಲ್ಲ ಏನು ಕತೆ ಈ ಅಶ್ವಿನಿದು? ಥೂ, ನಮಗಂತೂ ಸಾಕಾಗಿ ಹೋಗಿದೆಪ್ಪ. ಅಲ್ಲ ಕಣೋ, 1 ನಿಮಿಷ 2 ನಿಮಿಷ ಲೇಟ್ ಆಗಿರೋದಕ್ಕೆಲ್ಲ ಒಂದೊಂದು ದಿನ ಆಬ್ಸೆಂಟ್ ಹಾಕಿದ್ದಾಳೆ. ಎಷ್ಟು ದಿನ ಸ್ಯಾಲ್ರಿ ಕಟ್ ಮಾಡಿದ್ದಾಳೆ ಗೊತ್ತಾ? ಇನ್ನೊಬ್ಳಿಗೆ ಮಾತ್ರ ಅಲ್ಲ ನವ್ಯ, ಎಲ್ಲರದು ಹಂಗೆ ಮಾಡಿದಾಳೆ. ನಂದಂತೂ ಇಲ್ವೇ ಇಲ್ಲ ಅನ್ಕೋ. 1 ನಿಮಿಷ 2 ನಿಮಿಷ ಲೇಟ್ ಆಗಿರೋದಕ್ಕೆಲ್ಲ ಒಂದೊಂದು ತಿಂಗಳು ಫುಲ್ ಸ್ಯಾಲ್ರಿ ಕಟ್ ಮಾಡಿದ್ದಾಳೆ. 1 ದಿನನೋ 2 ದಿನನೋ ಕರೆಕ್ಟಾಗಿ ಬಂದಿದ್ದೀನಿ ನಾನು ಅಷ್ಟು 2 ದಿನ ಸ್ಯಾಲ್ರಿ ಹಾಕಿದ್ದಾಳೆ. 1 ತಿಂಗಳು ಸ್ಯಾಲ್ರಿ ಪೂರ್ತಿ ಕಟ್ ಮಾಡಿದ್ದಾಳೆ ಗೊತ್ತಾ? ನಾನು ಏನು ಮಾಡಲಿ ಹೇಳು? ಈಗ ಏನು ಮಾಡೋದು ನಾವು? ಇವಳು ಹೇಗೆ ಮಟ್ಟ ಹಾಕೋದು? ಥೂ, ನನಗಂತೂ ಸಾಕು ಹೋಗಿದೆ. ಈ ಆಫೀಸು ಬೇಡ, ಏನು ಬೇಡ, ಮನೇಲಿ ಇರೋಣ ಅನ್ಸ್ಬಿಟ್ಟಿದೆಪ್ಪ. ಥೂ, ಇವಳು ಹಿಂಗೆ ಬಿಟ್ಟರೆ ಆಗೋದಿಲ್ಲ, ಏನಾದರೂ ಮಾಡಲೇಬೇಕು. ಈಗ ಏನು ಮಾಡೋದು ಈಗ? ಇವಳು ಏನು ಅಂತ ಆ ಬಾಸ್ಗೆ ಹೆಂಗೆ ಹೇಳೋದು? ಅವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು? ಇವ್ರು ಯಾವಾಗ ಬರ್ತಾರೋ ಏನೋ, ಬಂದು ಇವಳನ್ನ ಬೇರೆ ಮದುವೆ ಆಗ್ತಾರೋ ಏನೋ. ಥೂ, ಕರ್ಮ, ಈಗಲೇ ಸಹಿಸೋಕ್ಕಾಗ್ತಿಲ್ಲ. ಇವಳನ್ನೇನಾದ್ರೂ ಮದುವೆ ಆಗ್ಬಿಟ್ರೆ ಅಷ್ಟೇ ನಮ್ಗಳ ಕತೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನೀವು ಹಾಗೆ ಮಾಡ್ತೀರಾ? ಏನು ಹೇಳು? ಸುಮ್ಮನೆ ನಾವು ಯಾರ ಹತ್ರ ಹೇಳಿದ್ರು ಯಾರು ನಂಬಲ್ಲ, ಎಲ್ಲ ಸಾಕ್ಷಿ ಕೇಳ್ತಾರೆ. ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ನಮ್ಮ ಹತ್ರ ಸಾಕ್ಷಿ ಬೇಕು ಅಂದರೆ ನಾವು ಈಗ ಇದು ಕೆಲಸ ಮಾಡಲೇಬೇಕು. ಈಗ ಅವಳು ಇಲ್ಲಿಗೆ ಬರ್ತಾಳೆ, ಬಂದ ತಕ್ಷಣ ನೀವೆಲ್ಲ ಅವಳು ಥರ ಮಾತಾಡಿ, ನಾನು ನೋಡ್ಕೋತೀನಿ. ನಾನು ಅವಳಿಗೆ ಸರಿಯಾಗಿ ಟಾಂಗ್ ಕೊಡ್ತೀನಿ. ಅವಳು ಅದಕ್ಕೆ ವಾಪಸ್ ಕೊಡ್ತಾಳೆ. ಅದನ್ನು ನೀವೆಲ್ಲ ವೀಡಿಯೋ ಮಾಡ್ಕೊಳ್ಳಿ. ಅವಳು ಪ್ರತಿಯೊಂದು ಹಿಸ್ಟ್ರಿನೂ ನಾನು ಅವಳ ಬಾಯಿಂದನೇ ಹೇಳಿಸ್ತೀನಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹೇಗಾದರೂ ಮಾಡಿ ಬಾಸಿಗೆ ಕಳಿಸೋಣ. ಅವ್ರು ಇಲ್ಲಿ ಬರೋ ಅಷ್ಟರಲ್ಲಿ ಇವಳು ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ. ಒಳ್ಳೆ ಐಡಿಯಾ ಐತ್ರ, ಆದರೆ ಇದು ಆಗುತ್ತಾ? ಹಾಗೇ ಆಗುತ್ತೆ, ನೀವು ವಿಡಿಯೋ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ಅವ್ಳು ಬರೋ ಗೊತ್ತಾಯ್ತು, ಹಿಂಗೆ ಮಾತಾಡ್ತೀರಣ್ಣ ಅವ್ಳು ಬರಲಿ. ಏಯ್, ಎಲ್ಲರೂ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಇಲ್ಲಿ? ಹಾಂ, ಈ ಥರ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀರಾ. ನೆಟ್ಟಗೆ ಕೆಲ್ಸಕ್ಕೆ ಬರಲ್ಲ, ಬಂದರೂ ಕೆಲಸವಂತೂ ಮಾಡಲ್ಲ. ನಿಮ್ಮಂಥ ವೇಸ್ಟ್ ಬಾಡಿಗಳಿಗೆಲ್ಲ ಕೆಲಸ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಹೇಳ್ಬೇಕು ಫಸ್ಟು. ಹಲೋ ಮೇಡಮ್, ಅದಿರಲಿ, ನೀವು ಯಾಕೆ ನಮ್ಮದೆಲ್ಲ ಸ್ಯಾಲ್ರಿ ಕಟ್ ಮಾಡಿರೋದು? ಹಾಂ, 15-20 ದಿನ 25 ದಿನದ ಕಟ್ ಮಾಡಿಬಿಟ್ಟಿದ್ದೀರಾ. 1 ತಿಂಗಳು ಪೂರ್ತಿ ನಾವು ಕೆಲಸ ಮಾಡಿ 2 ದಿನ 3 ದಿನ ಸ್ಯಾಲ್ರಿ ತಗೊಳಕ್ಕೆ ನಮಗೇನು ಹುಚ್ಚು ಬಂದಿದೆಯಾ? ಏನಕ್ಕೆ ಈ ಥರ ಮಾಡಿದ್ದೀರಾ ನೀವು? ನೋಡು, 1 ತಿಂಗಳು ಡ್ಯೂಟಿ ಮಾಡಿದ್ದೀವಿ, ನಮಗೆ ಬೇಕಾದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ನೀನು ಇಷ್ಟ ಬಂದ ನೀನು ಸ್ಯಾಲ್ರಿ ಕಟ್ ಮಾಡೋಕ್ಕೆ ಏನು ಅನ್ಕೊಳ್ತೀಯಾ? ಬಾಸ್ ಒಂದಿನ ನಮ್ಗೆ ಈ ಥರ ಮಾಡಿಲ್ಲ. 1 ತಿಂಗಳಿಗೆ ಬಂದಿರೋ ನಿನಗೆ ಬರಬಾರ್ದು ಬಂದ್ಬಿಟ್ಟಿದೆ. ಕಮಿಟ್ಮೆಂಟ್ಸ್ ಇದೆಯಾ? ಇರಲಿ. ಪಾಪ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಮೆರಿಬೇಕು ಅಂದ್ಕೊಂಡಿದ್ರಲ್ಲ, ಅದನ್ನೇ ತಾನೇ ಹಾಳು ಮಾಡಬೇಕು ಅಂತ ನಾನು ಇಲ್ಲಿ ಬಂದಿರೋದು. ಹಾಂ, ಕಮಿಟ್ಮೆಂಟ್. ಈ ತಿಂಗಳು ಎಷ್ಟು ಸಂಬಳ ಬಂದಿದೆ ನಿನಗೆ? 5 ದಿನದ ಅಷ್ಟೇ ಬಂದಿರೋದು. ಯಾಕೆ ನಿಮ್ಗೆ ಸ್ಯಾಲ್ರಿ ಕೊಡಬೇಕು? ಕರೆಕ್ಟಾಗಿ ಟೈಮಿಗೆ ಡ್ಯೂಟಿಗೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಹಾಂ, ನಾನು 1 ನಿಮಿಷನೂ ಕಮ್ಮಿ ಆದರೂ ನಾನು ಆಬ್ಸೆಂಟೇ ಮಾಡಿದ್ದೀನಿ. ಯಾಕೆ ಬರಬೇಕು? 1 ನಿಮಿಷ ಯಾಕೆ ಲೇಟಾಗಿ ಬರಬೇಕು? ನೀವು ಯಾವಾಗ ಕರೆಕ್ಟಾಗಿ ಬಂದಿದ್ದೀರೋ ಅದ್ರ ಸ್ಯಾಲ್ರಿ ನಾನು ಕೊಟ್ಟಿದ್ದೀನಲ್ಲ. ಏನು ನೇತ್ರ ಮೇಡಮ್ ಅವರು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಹಾಗೇನೂ ಇಲ್ಲ ಮೇಡಮ್, ನೀವು ಎಷ್ಟೊತ್ತು ಮಾತು ನಿಲ್ಲಿಸ್ತೀರಾ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ ನನಗೆ. ಏನೇ ಕೊಬ್ಬು ಕಡಿಮೆ ಆಗಿಲ್ವಾ? ಎಷ್ಟು ದಿನ ಸ್ಯಾಲ್ರಿ ಬಂದಿದೆ ನಿಂದು? ನಿನ್ನ ಗಂಡದು ಒಂದೇ ತಾನೇ? 5 ದಿನದ್ದು, ಇಬ್ಬರಿಂದ 10 ದಿನದ್ದು. ಸಾಕು ಬಿಡಿ, ನಿಮ್ಮ ಯೋಗ್ಯತೆಗೆ ಅದೇ ತುಂಬ ಆಗೋಯ್ತು. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕಿಂತ ನಿನ್ನ ಯೋಗ್ಯತೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನೇ ಕೊಬ್ಬ? ಹಾಂ, ನಾನು ಈ ಆಫೀಸಲ್ಲಿ ಬಾಸು, ಅದನ್ನು ಮರಿಬೇಡ. ಏನು ಯೋಗ್ಯತೆ ಅಂತೆಲ್ಲ ಮಾತಾಡ್ತಿದ್ಯಾ? ಯಾವ ಆಫೀಸಲ್ಲಿ ಬಾಸು ನೀನು ನಮ್ಮ ಥರ ಇಲ್ಲಿ ಕೆಲ್ಸಕ್ಕೆ ಬಂದಿರೋದು, ಅದು 1 ತಿಂಗಳಿಗೆ. ನಾವು ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಸರಿ, ಏನು ನಿನಗೂ ಬಾಸ್ಗೆ ಏನು ಸಂಬಂಧ? ಮದುವೆ ಆಗ್ಬಿಟ್ಟಿದ್ಯಾ? ಆಲ್ರೆಡಿ ಮದುವೆ ಆಗಿ ಹೆಂಡತಿ ಆಗ್ಬಿಟ್ಟಿದ್ಯಾ? ಇಲ್ಲ ತಾನೇ, ಮದುವೆಗೆ ಆಗಬೇಕು ಅಂದ್ಕೊಂಡು ಬಂದಿದ್ಯಾ ಅಷ್ಟೇ. ಇನ್ನು ಎಲ್ಲ ಬಾಕಿ ಇದೆ. ಏನು ಮದುವೆ ಆಗಿ ಆಲ್ರೆಡಿ ನೀನು ಅವ್ರ ಹೆಂಡತಿ ಆಗಿ ಇದನ್ನೆಲ್ಲ ನಿನಗೆ ವಯಸ್ಸು ಥರ ಬಿಲ್ಡಪ್ ಏನು ಕೊಡೋಕೆ ಹೋಗ್ಬೇಡ. ವಯಸ್ಸು ಕೊಡ್ತಾರೆ ಕಣೆ, ಮದುವೆನೂ ಹಾಕ್ತೀನಿ, ವಯಸ್ಸು ಕೊಡ್ತಾರೆ. ಆವಾಗ ತೋರಿಸ್ತೀನಿ ನಿನಗೆ. ಈಗ ಇಷ್ಟೆಲ್ಲ ಮಾತಾಡ್ತಿದ್ದೆಲ್ಲ, ಆ ಟೈಮು ಬರುತ್ತೆ. ಹೌದು, ಬರುತ್ತೆ. ನೀನು ಆಲ್ರೆಡಿ ನನ್ನ ಗಂಡನ ಮದುವೆ ಆದ ಹೆಂಡತಿ ಅಲ್ವಾ? ನನ್ನ ಗಂಡನ ಮೊದಲನೇ ಹೆಂಡತಿ ಅಂದರೆ ರಾಕೇಶ್ ಅವ್ರ ಹೆಂಡತಿ ಅಲ್ವಾ ನೀನು? ಮದುವೆ ಆಗಿ ಮಗುನೂ ಮಾಡಿ ಪ್ರೆಗ್ನೆಂಟು ಆಗಿ ಡೆಲಿವರಿ ಆದ ದಿನ, ಆ ದಿನನೇ ಹುಟ್ಟಿದ ಮಗುನ ಮುಖನೂ ನೋಡಿದೆ ಆ ಮಗುನ ಬಿಟ್ಟು ಹೋದ ಕ್ರೂರಿ ಅಲ್ವಾ ನೀನು? ಪಾಪ ನಮ್ಮ ಅತ್ತೆ ಮಾವ ಆ ಮಗುನ ಕಷ್ಟಪಟ್ಟು ಸಾಕಿದ್ದಾರೆ. ಈಗ ಆ ಮಗು ಕಿತ್ಕೊಳ್ಳೋಕ್ಕೂ ಪ್ಲ್ಯಾನ್ ಮಾಡಿದೆ ಅಲ್ವಾ? ಆ ಮಗುನ ಕಿಡ್ನಾಪ್ ಮಾಡಿದೆ, ಚಿತ್ರಹಿಂಸೆ, ನೀರು ಹೆತ್ತ ಮಗು ಅನ್ನೋದನ್ನು ಮರೆತು ಆ ಮಗುಗೆ ಚಿತ್ರಹಿಂಸೆ ಕೊಟ್ಟೆ. ನಮ್ಮಪ್ಪ ಅಮ್ಮನ ಮನೆಗೆ ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟೆ, ಅವ್ರ ಮಾನ ಮರ್ಯಾದೆ ತೆಗೆಯೋಕ್ಕೆ ಪ್ರಯತ್ನ ಪಟ್ಟೆ. ಎಷ್ಟೇ ನೀನು ಮಾಡಿರೋದು? 1, 2, 3? ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ಯಾನೆ? ಒಳ್ಳೆ ಕೆಲಸ ಮಾಡಿದ್ಯಾ ನಿನ್ನ ಯೋಗ್ಯತೆಗೆ? ಈಗೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ? ನಿನ್ನ ಪ್ಲ್ಯಾನ್ ಏನು ಅಂತ ನಿನ್ನ ಬಾಯಿಂದಲೇ ಹೇಳ್ಬಿಡು, ನಾವು ಕೇಳಿಸ್ಕೊಂಡು ತೃಪ್ತಿ ಆಗ್ತೀವಿ. ನನ್ನ ಪ್ಲ್ಯಾನ್ ಏನು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟೆಲ್ಲ ತಿಳ್ಕೊಂಡಿರೋಳಿಗೆ ಇದು ತಿಳ್ಕೊಳ್ಳೋದು ಕಷ್ಟನಾ? ನನ್ನ ಪ್ಲ್ಯಾನ್ ಇಷ್ಟೇ. ನೀವಿಬ್ರು ನೆಮ್ಮದಿಯಾಗಿರೋದು ಇಷ್ಟಪಡಲ್ಲ, ಅದಕ್ಕೆ ನಿಮ್ಮ ನೆಮ್ಮದಿನ ಹಾಳು ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಇನ್ನೇನಕ್ಕೆ ಬಂದಿದ್ದೀನಿ ಅಂದ್ಕೊಂಡೆ? ನಿಮ್ಮಿಬ್ರು ನೆಮ್ಮದಿ ಹಾಳು ಮಾಡಿ ಇಲ್ಲಿರೋ ವೇಸ್ಟ್ ಬಾಡಿಗಳನ್ನೆಲ್ಲ ಕೆಲಸದಿಂದ ಕಿತ್ತು ಹಾಕಿ ನನಗೆ ಯಾರು ಬೇಕೋ ಅವ್ರನ್ನ ತಗೋತೀನಿ. ಅಷ್ಟೇ ಅಲ್ಲ, ನನಗೇನು ಬೇಕೋ ಅದನ್ನೇ ನಾನು ಮಾಡ್ತೀನಿ.
ಇದೆಲ್ಲ ಗೊತ್ತು ಬಿಡು, ನೀನು ಇದೇ ಕೆಲಸ ಮಾಡೋಕ್ಕೆ ಬಂದಿದ್ಯಾ, ಇದೇ ಥರ ಮಾಡ್ತೀಯ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಆದರೆ ನಮ್ಮ ಬಾಸಿಂದ ಯಾಕೆ ಬಿದ್ದಿದ್ಯಾ ಅದನ್ನು ಹೇಳ್ತೀಯ ಸ್ವಲ್ಪ? ಹೇಳ್ತೀನಿ ಅದನ್ನು ಹೇಳ್ತೀನಿ. ಆ ಮುದುಕನ ಮದುವೆ ಆಗೋಕ್ಕೆ ನನಗೆ ಹುಚ್ಚು ಬಂದಿದ್ಯಾ? ನನಗೆ ನಾನೇನು, ನನ್ನ ಏಜ್ ಏನು, ನನ್ನ ಬ್ಯೂಟಿ ಏನು, ನಾನು ಹೋಗಿ ಹೋಗಿ ಆ ವಯಸ್ಸಾಗಿರೋ ಮುದುಕ ನಾಳೆನೋ ಇವತ್ತೋ ಸಾಯೋನ್ನ ಮದುವೆ ಆಗ್ತೀನಿ ಅಂದರೆ ನೀನು ನಂಬ್ತೀಯಾ? ಇದೆಲ್ಲ ನನ್ನ ಪ್ಲ್ಯಾನ್ ಕಣೆ. ಮದುವೆ ಅಂತೂ ಆಗ್ತೀನಿ, ಆದರೆ ಅವನ ಜೊತೆ ಸಂಸಾರ ಮಾಡೋಕ್ಕಲ್ಲ. ಅವನ ಕತೆ ಮುಗಿಸಿ ಅವನ ಆಸ್ತಿ ಅಂತಸ್ತಿಗೆಲ್ಲ ನಾನೇ ರಾಣಿ ಆಗ್ತೀನಿ, ನಾನೇ ಬಡ್ತಿ ಆಗ್ತೀನಿ. ಈ ಆಫೀಸೆಲ್ಲ ನನ್ನದೇ ಆಗುತ್ತೆ. ಈ ಆಫೀಸಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡೋವಂಥ ನಾಯಿಗಳು ನೀವೆಲ್ಲ. ನಿಮಗೆಲ್ಲ ಹೇಗೆ ಬುದ್ಧಿ ಕಲಿಸ್ತೀನಿ, ಏನು ಮಾಡ್ತೀನಿ ಮುಂದೆ ಎಲ್ಲ ನೋಡ್ತಾ ಇರು. ನೀನೇನು ಅಂದ್ಕೊಂಡೆ? ನಿಮ್ಮ ಬಾಸ್ ಬಂದ ತಕ್ಷಣ ನೀವೆಲ್ಲ ಹೇಳಿ ನಮ್ಮಿಬ್ಬರು ಮದುವೆ ನಿಲ್ಲಿಸ್ಬೇಕು ಅಂದ್ಕೊಂಡ್ರಾ? ನೀವು ಹೇಳೋದನ್ನೆಲ್ಲ ನಂಬಕ್ಕೆ ಅವ್ರಿಗೇನು ತಲೆ ಕೆಟ್ಟಿದ್ಯಾ? ಇಲ್ಲಪ್ಪ, ನಮ್ಮ ಬಾಸ್ಗೆ ತಲೆ ಕೆಟ್ಟಿದೆ. ಅವ್ರು ತುಂಬ ಒಳ್ಳೆಯವರು, ತುಂಬ ಅಂದರೆ ತುಂಬ ಒಳ್ಳೆಯವರು. ಇಷ್ಟು ವರ್ಷ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಮೋಸ ಮಾಡೋಕ್ಕೆ ಬಂದಿರೋ ನಿನ್ನ ಪ್ಲ್ಯಾನು ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗುತ್ತೆ ಬಿಡು. ಗೊತ್ತಾಗೋ ಅಷ್ಟರಲ್ಲಿ ಅವನ ಕತೆನೇ ಮುಗಿದೋಗಿರುತ್ತೆ. ಸರಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಬಾಯಿ ಮುಚ್ಕೊಂಡೆಲ್ಲ ಕೆಲಸ ಮಾಡಿ. ನೀವು ಕೊಟ್ಟಿರೋ ಸಂಬಳ ಎಷ್ಟು ಅಂತ ನೋಡಿದ್ರಲ್ಲ, ಇವತ್ತಿಂದ ನೆಟ್ಟಿಗೆ ಡ್ಯೂಟಿ ಮಾಡಕ್ಕೆ ಬರಬೇಕು. ಆಫೀಸ್ಗೆ 1 ನಿಮಿಷ ಲೇಟ್ ಆದರೂ ಅವತ್ತು ನಿಮ್ದು ಆಬ್ಸೆಂಟ್ ಅಂತಲೇ ಅನ್ಕೊಳ್ಳಿ. ನಾವು ಕೆಲಸಕ್ಕೆ ಬಂದಿಲ್ಲ ಅಂದರೆ ಏನೇ ಮಾಡ್ತೀಯಾ? ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ. 3 ದಿನ ಅಂದರೆ 3 ಡೇಸ್ಗಿಂತ ಜಾಸ್ತಿ ನೀವು ಆಬ್ಸೆಂಟ್ ಆದರೆ ನಿಮ್ಮನ್ನು ನಾನು ಈ ಆಫೀಸಿಂದ ಕೆಲಸದಿಂದ ಕಿತ್ತಿ ಎಸಿತೀನಿ. ಬಾಸ್ ಬಂದು ನಮ್ಮ ಎಂಪ್ಲಾಯ್ನ ಯಾಕೆ ತೆಗೆದೆ ಏನು ಅಂತ ರೀಸನ್ ಕೇಳ್ತಾರೆ. ನಾನು ಹೇಳಬೇಕಲ್ಲ, ಈ ಥರ ಎಲ್ಲರೂ ಉಳ್ಕೊಂಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ನೀವು ಹೇಳ್ಬಿಟ್ಟು ಹೋಗಿದ್ರಿ ನನಗೆ ಎಲ್ಲೆಲ್ಲರೂ ಸಪೋರ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಯಾರೂ ಸಪೋರ್ಟ್ ಮಾಡಲಿಲ್ಲ, ಎಲ್ಲ ರಜೆ ತೊಗೊಂಡು ಮನೇಲಿ ಉಳ್ಕೊಂಡ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೂ ಕೆಲಸ ಆಫೀಸಲ್ಲಿ ನಡಿಬೇಕಲ್ಲ, ಅದಕ್ಕೆ ಇವ್ರನ್ನೆಲ್ಲ ತೆಗೆದಾಕಿ ಹೊಸ ಎಂಪ್ಲಾಯ್ ತೊಗೊಂಡೆ ಅಂತ ಹೇಳ್ತೀನಿ ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಮ್ಮದೇನು ನಡೆಯಲ್ಲ. ವಾವ್ ಸೂಪರ್ ಆಗಿದೆ ಮೇಡಮ್ ನಿಮ್ಮ ಐಡಿಯಾ. ಆಯಿತು ಬಿಡಿ ಮೇಡಮ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ಮೇಲೆ ಆ ಥರ ಎಲ್ಲ ಏನೂ ಆಗಲ್ಲ ಮೇಡಮ್. ಕರೆಕ್ಟಾಗಿ ನಾವು ಆಫೀಸಿಗೆ ಬರ್ತೀವಿ, 1 ನಿಮಿಷನೂ ಹೆಚ್ಚು ಕಮ್ಮಿ ಆಗಲ್ಲ. ಹಾಗೆ ಬರ್ತೀವಿ ಮೇಡಮ್, ಅಲ್ವೇನ್ರೇ? ಹಾಂ ಹೌದು ಮೇಡಮ್. ಸಾರಿ ಮೇಡಮ್, ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ ಮೇಡಮ್. ದಯವಿಟ್ಟು ನಮ್ಮ ಸ್ಯಾಲ್ರಿ ಎಲ್ಲ ಕಟ್ ಮಾಡಬೇಡಿ ಮೇಡಮ್. ಹಾಗೆ ಬನ್ನಿ ದಾರಿಗೆ ಈಡಿಯಟ್ಸ್. ನವ್ಯ ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡಿದೆ ತಾನೆ? ಸೂಪರಾಗಿ ಮಾಡಿದ್ದೀನಿ ಕಣೆ, ಸೂಪರಾಗಿ ಮಾಡಿದ್ದೀನಿ ನೇತ್ರ. ಅವಳ ಹತ್ರನೇ ಎಲ್ಲ ಸತ್ಯ ಬಾಯ್ ಬಿಡಿಸ್ಬಿಟ್ಟಿದ್ಯಾ. ಸಖತ್ತಾಗಿ ವಿಡಿಯೋ ಆಗಿದೆ. ನೀನೇನು ತಲೆ ಕೆಡಿಸ್ಕೊಬೇಡ. ಇದನ್ನು ಬಾಸ್ಗೆ ಕೊಟ್ಟರೆ ಅವ್ಳ ಬಂಡವಾಳ ಎಲ್ಲ ಬಯಲಾಗುತ್ತೆ. ಇನ್ನು ನಾವು ಏನು ಹೇಳಬೇಕು ಆಗಿಲ್ಲ, ಅವ್ರಿಗೇನು ಕೇಳಬೇಕು ಆಗಿಲ್ಲ. ಹೌದು ನೇತ್ರ, ಸೂಪರಾಗಿ ಐಡಿಯಾ ಮಾಡಿದ್ಯಾ. ಈ ಐಡಿಯಾ ಖಂಡಿತ ವರ್ಕ್ ಆಗುತ್ತೆ. ಇನ್ನು ಇವಳ ಆಟ ಏನು ನಡೆಯಲ್ಲ. ನಡೆಯೋಕೆ ನಾನು ಬಿಟ್ಟರೆ ತಾನೇ ಇನ್ನು ಇವಳ ಕತೆ ಮುಗೀತು ಅಂತಲೇ ಅಂದ್ಕೊಳ್ಳಿ. ಹೇಗಾದರೂ ಮಾಡಿ ನಾವು ಬಾಸ್ನ ಆಫೀಸಿಗೆ ಬರೋಕ್ಕೆ ಮುಂಚೆನೇ ಮೀಟ್ ಮಾಡಬೇಕು. ಈ ಎಲ್ಲ ವಿಡಿಯೋ ಎಲ್ಲ ತೋರಿಸಿ ಅವ್ರಿಗೆ ಇಲ್ಲಿರೋ ಸತ್ಯ ಎಲ್ಲ ಹೇಳಬೇಕು. ಖಂಡಿತ ಮಾಡೋಣ. ಸರಿ ಆಯಿತು, ಅವಳು ಇನ್ನೊಂದ್ಸತಿ ಬರೋಷ್ಟರಲ್ಲಿ ಬಂದರೆ ಡೌಟ್ ಬರುತ್ತೆ. ನಡೀತೀನಿ, ಎಲ್ಲ ನಾವು ಕೆಲಸ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.